ಇಲ್ಲ ನಮ್ಮ DCM ಸಾಹೇಬರು ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತ ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಂತ ವಿಚಾರಗಳನ್ನ ಚರ್ಚೆ ಮಾಡಕ್ಕೆ ಭೇಟಿ ಮಾಡಿದ್ದಾರೆ. ರಾಜನಾಥ್ ಸಿಂಗ್ ಏನೆಲ್ಲ ಮಾತುಕತೆ ಎಲ್ಲವೂ ಕೂಡ ನಡೆಯುತ್ತವೆ. ಅಲ್ಲಲ್ಲ, ಅದು ಅವರು ರಾಜಕಾರಣದ ವಿಚಾರದಲ್ಲಿ ಅವ್ರು ಹೇಳಿರುವಂತದ್ದು ಬಿಟ್ರೆ ಅದಕ್ಕೆ ಮತ್ತೆ ನಾವೇನೋ ವ್ಯಾಖ್ಯಾನ ಮಾಡೋದು ಅಗತ್ಯ ಇಲ್ಲ. ಸರ್ ನೀವು ಮೀಟಿಂಗ್ ಮಾಡಿದ್ದೇನು ಸರ್? ನಾವು ಮೀಟಿಂಗ್ ಮಾಡಿ ಊಟ ಮಾಡಿ ಬಂದು ಸರ್ ಈಗ ಸಿಎಂ ರಾಜ್ಯದಲ್ಲಿ ನಮ್ದೇ ಸರ್ಕಾರ ಇದ್ರು ಕೂಡ ಅಹಿಂದ ವರ್ಗಕ್ಕೆ ನಾವು ಕೊಟ್ಟಿರೋ ಭರವಸೆ ಈಡೇರ್ಸಕ್ ಆಗ್ತಾ ಇಲ್ಲ, ಅಹಿಂದ ವರ್ಗದವರೇ ತೊಡಕಾಗ್ತಾ ಇದ್ದಾರೆ ಅಂತ ಸುದ್ದಿ ಜಾರಕಿಹೊಳಿ ಹೇಳ್ತಾ ಇದ್ದಾರೆ. ಅವರ ಹೇಳಿಕೆ ನನ್ನದು ಯಾವುದು ಪ್ರತಿಕ್ರಿಯೆ ಅದಕ್ಕೆ ಇರೋದಿಲ್ಲ. ಸೋಶಿಯೋ ಎಕನಾಮಿಕ್ ಸರ್ವೆದು ರಿಪೋರ್ಟ್ ಜನವರಿ ಅಥವಾ ಫೆಬ್ರವರಿ ಒಳಗಡೆ ಕೊಡ್ತಾರೆ ಅಂತ ಒಂದು ಆಂಟಿಸಿಪೇಷನ್ ಇತ್ತು. ಏಪ್ರಿಲ್ ಕಳೀತಾ ಬಂತು, ಟೈಮ್ ಬೌಂಡ್ ಇಲ್ಲ ಅನ್ನೋ ಒಂದು ರೀತಿ ಮಾತುಗಳು ಈಗ ಆರಂಭ ಆಗಿದೆ. ಬೇರೆ ಬೇರೆ ಕಾರಣಕ್ಕೆ ಅವರು ಈಗ ಚುನಾವಣೆಗಳು ಮತ್ತೆ ರಾಜಕೀಯ ಬೆಳವಣಿಗೆಗಳು ಇವೆಲ್ಲ ಅಸೆಂಬ್ಲಿ ಇದು ಅಧಿವೇಶನ ಇದೆಲ್ಲ ನೋಡ್ಕೊಂಡು ಅವರು ಒಂದಿಷ್ಟು ಮುಂದಕ್ಕೆ ಸಮಯ ತಗೊಳ್ಬಹುದು ಅಂತ ಅನ್ಸುತ್ತೆ. ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ನನಗೆ ಇಲ್ಲ. ಅದ್ರ ಬಗ್ಗೆ ಪ್ರತಿಕ್ರಿಯೆ ಮಾಡೋದು ಮಾಹಿತಿ ಇದ್ದೆ ಸರಿ. ನಾನು ಸರಿ, RCB ಗುಜರಾತ್ ಪಂದ್ಯದ ವೇಳೆ KCR ಕ್ರಿಕೆಟ್ ನ ಅಕ್ರಮವಾಗಿ ಮಾಡ್ಕೊಂಡಿದ್ದಾರೆ ಅಂತ FIR ದಾಖಲಾಗಿದೆ. FIR ದಾಖಲಾಗಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತಾರೆ ಪೊಲೀಸ್ನವರು. ಬ್ಲಾಕ್ ಅಲ್ಲಿ ಮಾಡೋದಕ್ಕೆ ಅವಕಾಶ ಇಲ್ಲ ಅಲ್ವಾ? ಅದೊಂದ್ ವೇಳೆ ಮಾರಿ ಅವರು ಸಿಕ್ಕಾಕೊಂಡಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಸರ್, ಈಗ ಟಿಕೆಟ್ ಸಿಗಲ್ಲ ಅಂತ ಫ್ಯಾನ್ಸ್ ಒದ್ದಾಡ್ತಿರ್ತಾರೆ ಸರ್. ಇದ್ರ ನಡುವೆ ಒಬ್ಬರ ಹತ್ರ 100 ಟಿಕೆಟ್ ಬ್ಲಾಕ್ ಅಲ್ಲಿ ಮಾರೋರು ಸಿಕ್ಕಾಕೊಳ್ತಾರೆ. ಸಂಸ್ಥೆಯವರೇ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ DNA ಸಂಸ್ಥೆ ವೆರಿಫೈ ಮಾಡ್ತಾರೆ, ಪೊಲೀಸ್ ಅವರು ವೆರಿಫೈ ಮಾಡ್ತಾರೆ. ಯಾಕಂದ್ರೆ ನಮಗೆ ಅದಕ್ಕೆ ಸಂಬಂಧ ಇಲ್ಲ, ನಾವು ಅವರಿಗೆ ಬಿಟ್ಟಿದ್ದೀವಿ. ಆನ್ಲೈನ್ ನಲ್ಲಿ ಟಿಕೆಟ್ ಮಾರೋದು ಅದೆಲ್ಲ ಅವರಿಗೆ ಬಿಟ್ಟಿರೋದು. ಆನ್ಲೈನ್ ನಲ್ಲಿ ಮಾಡಿದ್ದಾರೆ, ಅದೆಲ್ಲ ಎಲ್ಲಿ ಯಾವ ರೀತಿ ಅದು ನಡೆದಿದೆ ಅನ್ನೋದನ್ನ ಈಗ ಏನ್ FIR ಆಗಿದೆ ಅದರಲ್ಲಿ ಪರಿಶೀಲನೆ ಮಾಡ್ತಾರೆ. ಘಟನೆಯಲ್ಲಿ ಇವತ್ತು ಕೋರ್ಟ್ ತೀರ್ಪನ್ನ ಕೊಡ್ತದೆ ಅಂತ ಹೇಳಿ ಇದೆ. ಪೊಲೀಸ್ ಇಲಾಖೆಯವರು ಏನೆಲ್ಲ ಕಾನೂನಿನ ಅಡಿಯಲ್ಲಿ ಕೆಲಸ ಮಾಡಬೇಕು, ಎಷ್ಟು ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡಿ ಕೊಡ್ಬೇಕು ಅದನ್ನೆಲ್ಲವನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಒಂದು ತೀರ್ಪು ನ್ಯಾಯವಾದಂತ ತೀರ್ಪು ಬರ್ತದೆ ಅಂತ ನೋಡ. ಎರಡು ವಿಚಾರ ಗಮನದಲ್ಲಿ ಇಟ್ಕೋಬೇಕು ಇಂಥ ಪ್ರಕರಣಗಳಲ್ಲಿ. ಒಂದು, ರಾಜಕೀಯವಾಗಿ ಮಾತನಾಡ್ತಕ್ಕಂಥದ್ದು, ರಾಜಕೀಯವಾಗಿ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು, ಅದು ಒಂದು ಭಾಗ. ಅದನ್ನ ಅವರು ವಿರೋಧ ಪಕ್ಷದವರು ಅಥವಾ ಬೇರೆ ಬೇರೆಯವರು ರಾಜಕೀಯವಾಗಿ ಹೇಳಿಕೆಗಳನ್ನ ಕೊಟ್ಟಿರೋದು ನಾವೆಲ್ಲ ಗಮನಿಸಿದ್ದೇವೆ. ಆದ್ರೆ ಕಾನೂನಾತ್ಮಕವಾಗಿ ಏನ್ ಮಾಡಬೇಕು ಅನ್ನೋದು ಬಹಳ ಮುಖ್ಯ. ಅದನ್ನ ಇವತ್ತು ಪ್ರಕಟಣೆ ಮಾಡ್ತಾರೆ. ಅದಾಗ ನೋಡೋಣ ಮುಂದೆ ಅದೇನು ತೀರ್ಪು ಏನ್ ಬರುತ್ತೆ, ಅದ್ರ ಮೇಲೆ ನಾವು ಏನ್ ಕ್ರಮ ತಗೋಬೇಕು ಅದನ್ನ ತಗೊಳ್ತೀವಿ. ಸರ್ಕಾರ ಏನು ಮುಖ್ಯಸ್ಥಿತಿ ಅನುಮಾನವನ್ನ ಪ್ಲಾನ್ ಮಾಡಿದ್ದಾರೆ. ಇಂಥ ಪ್ರಕರಣಗಳಲ್ಲಿ, ಇಂಥ ವಿಚಾರಗಳಲ್ಲೂ ಕೂಡ ಒಂದಿಷ್ಟು ಮಾನವೀಯತೆಯನ್ನ ತೋರಿಸ್ಬೇಕಂತ. ಯಾರು ಅದನ್ನ ಆ ರೀತಿ ಮಾಡಕ್ ಹೋಗ್ತಾರೆ? ಮಾಡಿದ್ರೆ ಅವ್ರ ಕುಟುಂಬದವ್ರು ಮಾಡ್ಬೇಕಪ್ಪ, ಬೇರೆಯವ್ರು ಯಾರು ಮಾಡಕ್ಕಾಗಲ್ಲ. ಸರ್ಕಾರ ಹೆಬ್ಬೆಟ್ಟು ತೂಸ್ಕೊಳುತ್ತಾ? ನಾವು ಒಂದಿಷ್ಟು ಮಾನವೀಯತೆ ನಮ್ಗೆ ನಾವು ಪ್ರದರ್ಶನ ಮಾಡಬೇಕಾಗುತ್ತೆ. ಇಂಥ ಪ್ರಕರಣ ಅವರು ಕಷ್ಟದಲ್ಲಿದ್ದಾರೆ, ಅವರು ಇಂಟೆನ್ಸಿವ್ ಕೇರ್ ನಲ್ಲಿ ಅವರಿನ್ನೂ ಕೂಡ ಅವರಿಗೆ ಪ್ರಜ್ಞೆ ಬಂದಿಲ್ಲ ಅಂತ ಹೇಳಿದ್ರು. ಹಾಗಿರುವಾಗ ನಾವು ಒಂದಿಷ್ಟು ಕಾದ್ ನೋಡೋಣ. ಕಾಂಗ್ರೆಸ್ ಅಂತಾರಾಜ್ಯ ಫಲಿತಾಂಶ ಬರೋದು ಮುಂಚೆನೆ ಬೆಳವಣಿಗೆಗಳು ಜಾಸ್ತಿ ಆಗುತ್ತೆ. ಯಾವ ಬೆಳವಣಿಗೆ? ಕಾಂಗ್ರೆಸ್ ನಲ್ಲಿ ರಾಜಕೀಯ ಬೆಳವಣಿಗೆ. ರಾಜಕೀಯ ಮಾಡೋದೇ ರಾಜಕೀಯ, ಇನ್ನು ಬೆಳವಣಿಗೆ ರಾಜಕಾರಣ ಅಂತಾನೆ ಹೇಳೋದಲ್ವಾ? ರಾಜಕಾರಣ ಅಂತ ಡೆಫಿನೇಷನ್ ಏನು ಹೇಳ್ತಾರೆ ಅದ್ರಲ್ಲೇ ಇದೆಲ್ಲ ಬಂದ್ಬಿಡುತ್ತೆ. ಅದೇ ಪ್ರತ್ಯೇಕವಾಗಿ ರಾಜಕೀಯ ಅನ್ನೋದೇನಿಲ್ವಲ್ಲ.